ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಅಧಿಕ ಮಾಸವು ಶ್ರೀ ವಿಷ್ಣುವಿಗೆ ಆರಾಧಿಸಲಾಗಿದೆ. ಆದುದರಿಂದ ದಾನ ಧರ್ಮದ ಜೊತೆಗೆ ಶ್ರೀ ವಿಷ್ಣುವಿನ ನಾಮಗಳನ್ನು ಕೂಡ ಹೇಳಬೇಕು ಹಾಗೂ ಶ್ರೀ ವಿಷ್ಣುವಿನ ಕಥೆಗಳನ್ನು ಕೂಡ ಕೇಳಬೇಕು. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಪಾರಾಯಣ ಮತ್ತು ಭಾಗವತ ಹೇಳುತ್ತಾರೆ. ಕೆಲವು ಕಡೆ ಗುಡಿಗಳಲ್ಲಿ, ದೇವಸ್ಥಾನಗಳಲ್ಲಿ ಪಾರಾಯಣ ಹೇಳಲಾಗುತ್ತದೆ. ನಾನು ನಿಮಗೆ ಇವತ್ತು ಶ್ರೀ ಮಹಾವಿಷ್ಣುವಿನ 10 ಅವತಾರಗಳ ಬಗ್ಗೆ ಹೇಳುತ್ತೇನೆ. ಶ್ರೀ ಮಹಾವಿಷ್ಣು ಆ 10 ಅವತಾರಗಳು ಏಕೆ ತಾಳಿದ್ದರು ಎಂದು ತಿಳಿದುಕೊಳ್ಳೋಣ. ಈ ದಶಾವತಾರಗಳ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಶೇಷ ಉದ್ದೇಶ ಇದೆ. ಹಾಗಾದರೆ ಮತ್ಸ್ಯ ಅವತಾರದಿಂದ ಕಲ್ಕಿ ಅವತಾರವರೆಗೆ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿದರೆ ನಿಮಗೆ ವಿಷ್ಣುವಿನ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಶೇಷ ಉದ್ದೇಶ ಇದೆ ಎಂದು ತಿಳಿಯುತ್ತದೆ. ಶ್ರೀ ವಿಷ್ಣುವಿನ 10 ಅವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯ ಅವತಾರ. ಸತ್ಯಯುಗದಲ್ಲಿ ಒಂದು ಸಮಯ ಭೂಮಿಯ ಮೇಲೆ ಮಹಾಪ್ರಳಯ ಸಂಭವಿಸುವ ಸಮಯ ಬರುತ್ತದೆ. ಆ ಸಮಯದಲ್ಲಿ ಹಯಗ್ರೀವ್ ಎಂಬ ರಾಕ್ಷಸನು ವೇದಗಳನ್ನು ಕದ್ದಿ ಸಾಗರದ ಒಳಗೆ ಅಡಗಿಸುತ್ತಾನೆ. ಅದೇ ಸಮಯದಲ್ಲಿ ಸತ್ಯವ್ರತ ರಾಜನು ನದಿಯಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಒಂದು ಚಿಕ್ಕ ಮೀನು ಅವನ ಕೈಗೆ ಸಿಗುತ್ತದೆ. ಆ ಮೀನು ನನ್ನನ್ನು ಕಾಪಾಡು ಎಂದು ಹೇಳುತ್ತದೆ. ರಾಜನು ಅದನ್ನು ಒಂದು ಪಾತ್ರೆಯಲ್ಲಿ ಇಡುತ್ತಾನೆ. ಆದರೆ ಆ ಮೀನು ದೊಡ್ಡದಾಗುತ್ತಾ ಹೋಗುತ್ತದೆ. ಪಾತ್ರೆಯಿಂದ ಕೆರೆಗೆ, ಕೆರೆಯಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ ದೊಡ್ಡದಾಗುತ್ತದೆ. ಆಗ ಸತ್ಯವ್ರತ ರಾಜನಿಗೆ ಇದು ಸಾಮಾನ್ಯ ಮೀನು ಅಲ್ಲ ಎಂದು ಗೊತ್ತಾಗುತ್ತದೆ. ಅದೇ ಶ್ರೀ ಮಹಾವಿಷ್ಣುವಿನ ಮತ್ಸ್ಯಾವತಾರ. ಮಹಾವಿಷ್ಣು ಪ್ರಳಯ ಬರುತ್ತದೆ ಎಂದು ತಿಳಿಸಿ ಒಂದು ದೊಡ್ಡ ನೌಕೆಯನ್ನು ಸಿದ್ಧಪಡಿಸಲು ಹೇಳುತ್ತಾರೆ. ಋಷಿಗಳು, ಔಷಧಿಗಳು, ಜೀವಜಾತಿಗಳನ್ನು ಆ ನೌಕೆಯಲ್ಲಿ ಕೂಡಿಸಲಾಗುತ್ತದೆ. ಪ್ರಳಯ ಬಂದಾಗ ಮತ್ಸ್ಯಾವತಾರ ಮುಂದೆ ಪ್ರಳಯ ಬಂದಾಗ ಮತ್ಸ್ಯ ಅವತಾರದಲ್ಲಿ ಶ್ರೀ ವಿಷ್ಣು ಅವರು ಆ ನೌಕೆಯನ್ನು ಸುರಕ್ಷಿತವಾಗಿ ಕಾಪಾಡುತ್ತಾರೆ. ನಂತರ ಹಯಗ್ರೀವ್ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ಮರಳಿ ತರುತ್ತಾರೆ. ಈ ಮತ್ಸ್ಯ ಅವತಾರದಲ್ಲಿ ಜ್ಞಾನ ರಕ್ಷಣೆ ಮತ್ತು ಭಕ್ತರನ್ನು ಕಾಪಾಡುತ್ತಾರೆ. ಕೂರ್ಮಾವತಾರ. ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಆವಾಗ ಅಮೃತವನ್ನು ಪಡೆಯಲು ದೇವರು ಮತ್ತು ಅಸುರರು ಸೇರಿ ಕ್ಷೀರಸಾಗರ ಮಂಥನ ಮಾಡುತ್ತಾರೆ. ಮಂದಾರ ಪರ್ವತವನ್ನು ಮಂಥನದ ಕಂಬವಾಗಿ ಮತ್ತು ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸುತ್ತಾರೆ. ಆದರೆ ಪರ್ವತ ಸಾಗರದೊಳಗೆ ಮುಳುಗಲು ಆರಂಭಿಸುತ್ತದೆ. ಆಗ ಶ್ರೀ ಮಹಾವಿಷ್ಣು ದೊಡ್ಡ ಆಮೆಯ ರೂಪದಲ್ಲಿ ಕೂರ್ಮ ಅವತಾರ ತಾಳುತ್ತಾರೆ. ಆ ಆಮೆಯ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ತಾಳಿ ಸಮುದ್ರ ಮಂಥನವನ್ನು ಯಶಸ್ವಿಗೊಳಿಸುತ್ತಾರೆ. ಆ ಮಂಥನದಿಂದ ಲಕ್ಷ್ಮೀದೇವಿ, ಐರಾವತ, ಚಂದ್ರ, ಅಮೃತ ಸೇರಿದಂತೆ ಅನೇಕ ದಿವ್ಯ ವಸ್ತುಗಳು ಹೊರಬರುತ್ತವೆ. ಮೂರನೆಯದು ವರಹ ಅವತಾರ. ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಸಮುದ್ರದೊಳಗೆ ತಳ್ಳಿಬಿಡುತ್ತಾನೆ. ಎಲ್ಲ ದೇವತೆಗಳು ಮಹಾವಿಷ್ಣುವಿನ ಬಳಿ ಸಹಾಯ ಕೇಳುತ್ತಾರೆ. ಆಗ ವಿಷ್ಣು ದೇವರು ದೊಡ್ಡ ರೂಪವಾದ ವರಹ ಅವತಾರ ತಾಳುತ್ತಾರೆ. ವರಹ ಅವತಾರ ಎಂದರೆ ಅವರ ಮುಖ ಹಂದಿಯ ಹಾಗೆ ಇರುತ್ತದೆ. ಆದರೆ ಶರೀರ ಮಾತ್ರ ವಿಷ್ಣುವಿನದೇ ಆಗಿರುತ್ತದೆ. 4 ಕೈಗಳು, ಗದಾ, ಶಂಖ, ಚಕ್ರ. ಮುಂದೆ
ಸಮುದ್ರದೊಳಗೆ ಹೋಗಿ ಹಿರಣ್ಯಾಕ್ಷನೊಂದಿಗೆ ಭಯಾನಕ ಯುದ್ಧ ಮಾಡುತ್ತಾರೆ. ಕೊನೆಗೆ ರಾಕ್ಷಸನ್ನು ಸಂಹರಿಸಿ ಭೂಮಿಯನ್ನು ತಮ್ಮ ದಂತಗಳ ಮೇಲೆ ಎತ್ತಿ ಮತ್ತೆ ತನ್ನ ಸ್ಥಾನದಲ್ಲಿ ಇಡುತ್ತಾರೆ. ಈ ಅವತಾರವು ಭೂಮಾತೆಯ ರಕ್ಷಣೆಗಾಗಿ ನಡೆದ ದಿವ್ಯ ಕಾರ್ಯ. 4ನೇದು ನರಸಿಂಹ ಅವತಾರ. ಹಿರಣ್ಯಕಶಿಪು ಎಂಬ ರಾಕ್ಷಸನು ತಾನು ಅಮರನಾಗಬೇಕೆಂದು ಕಠಿಣ ತಪಸ್ಸು ಮಾಡುತ್ತಾನೆ. ಅವನು ಯಾರಿಂದಲೂ ಸಾಯಬಾರದು ಎಂಬ ಅನೇಕ ವರಗಳನ್ನು ಪಡೆಯುತ್ತಾನೆ. ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿರುತ್ತಾನೆ. ತಂದೆ ಎಷ್ಟು ಕಿರುಕುಳ ನೀಡಿದರೂ ಪ್ರಹ್ಲಾದನು ನಾರಾಯಣ ಭಜನೆ ಬಿಡುವುದಿಲ್ಲ. ಹಿರಣ್ಯಕಶಿಪುಗೆ ಒಂದು ವರ ಇರುತ್ತದೆ. ಆ ವರ ಬ್ರಹ್ಮದೇವನು ಕೊಡುತ್ತಾನೆ. ಅವನು ಯಾರಿಂದಲೂ ಸಾಯಬಾರದು ಎಂಬ ವರ ಪಡೆಯುತ್ತಾನೆ. ಒಮ್ಮೆ ಹಿರಣ್ಯಕಶಿಪುವು ಕೋಪದಿಂದ ತನ್ನ ಮಗ ಪ್ರಹ್ಲಾದನಿಗೆ ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಕೇಳುತ್ತಾನೆ. ಪ್ರಹ್ಲಾದನು ಅವರು ಎಲ್ಲೆಡೆ ಇದ್ದಾರೆ ಎಂದು ಹೇಳುತ್ತಾನೆ. ಆಗ ಒಂದು ಕಂಬವನ್ನು ತೋರಿಸು, ಇದರಲ್ಲಿ ಇದ್ದಾನೆ ಏನೆಂದು ಕೇಳುತ್ತಾನೆ. ಇದ್ದಾನೆ ಎಂದು ಹೇಳುತ್ತಾನೆ. ಆಗ ಕಂಬವನ್ನು ಒಡೆದು ಹಾಕುತ್ತಾನೆ. ಅದರಿಂದ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹರೂಪದ ನರಸಿಂಹನು ಹೊರಬರುತ್ತಾನೆ. ಸಂಜೆ ಸಮಯದಲ್ಲಿ ಬಾಗಿಲಿನ ಅಂಚಿನಲ್ಲಿ ಕೈಯ ನಖಗಳಿಂದ ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ. ಇದು ತನ್ನ ಭಕ್ತನ ರಕ್ಷಣೆಗಾಗಿ ತಾಳಿದ ಅವತಾರ. 5ನೇದು ವಾಮನ ಅವತಾರ. ಬಲಿಚಕ್ರವರ್ತಿ ಎಂಬ ದಾನಶೂರ ರಾಜನಾಗಿದ್ದನು. ಆದರೆ ಅವನ ಅಹಂಕಾರ ಹೆಚ್ಚಾಗುತ್ತದೆ. ಅವನನ್ನು ಸರಿದಾರಿಗೆ ತರಲು ವಿಷ್ಣು ದೇವರು ಚಿಕ್ಕ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ವಾಮನ ಅವತಾರ ತಾಳುತ್ತಾರೆ. ಯಜ್ಞ ನಡೆಯುವ ಸ್ಥಳಕ್ಕೆ ಹೋಗಿ 3 ಹೆಜ್ಜೆ ಜಾಗ ಮಾತ್ರ ಬೇಡುತ್ತಾರೆ. ಬಲಿ ಒಪ್ಪಿದ ತಕ್ಷಣ ವಾಮನನು ವಿಶ್ವರೂಪ ತಾಳುತ್ತಾನೆ. 1 ಹೆಜ್ಜೆಯಲ್ಲಿ ಭೂಮಿ, 2ನೇ ಹೆಜ್ಜೆಯಲ್ಲಿ ಆಕಾಶವನ್ನು ಅಳೆಯುತ್ತಾನೆ. 3ನೇ ಹೆಜ್ಜೆಗೆ ಸ್ಥಳವಿಲ್ಲದಾಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ಅರ್ಪಿಸುತ್ತಾನೆ. ವಿಷ್ಣು ದೇವರು ಅವನ ಭಕ್ತಿಗೆ ಸಂತೋಷಪಟ್ಟು ಪಾತಾಳ ಲೋಕದ ರಾಜನಾಗಿ ಮಾಡುತ್ತಾರೆ. 6ನೇದು ಪರಶುರಾಮ ಅವತಾರ. ಕ್ಷತ್ರಿಯ ರಾಜರು ಅಧರ್ಮದಲ್ಲಿ ತೊಡಗಿಕೊಂಡಾಗ ಆವಾಗ ಮಹಾವಿಷ್ಣು ಪರಶುರಾಮನಾಗಿ ಜನ್ಮ ತಾಳುತ್ತಾರೆ. ಜಮದಗ್ನಿ ಋಷಿಯ ಮಗನಾದ ಪರಶುರಾಮನು ಶಿವನಿಂದ ಪರಶು ಎಂಬ ಆಯುಧವನ್ನು ಪಡೆಯುತ್ತಾನೆ. ಅಧರ್ಮ ಮಾಡಿದ ರಾಜರನ್ನು ಶಿಕ್ಷಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾನೆ. ಪರಶುರಾಮನು ಕೋಪ, ಶಕ್ತಿ ಮತ್ತು ನ್ಯಾಯದ ಪ್ರತೀಕ. 7ನೇಯದಾಗಿ ಶ್ರೀರಾಮಾವತಾರ. ತ್ರೇತಾಯುಗದಲ್ಲಿ ಅಯೋಧ್ಯದಲ್ಲಿ ಶ್ರೀರಾಮನ ಜನನವಾಗುತ್ತದೆ. ರಾಮನು ಸತ್ಯ, ಧರ್ಮ, ಆದರ್ಶ ಜೀವನದ ಸಂಕೇತ. ಕೈಕೇಯಿಯ ಮಾತಿನಂತೆ ರಾಮನು 14 ವರ್ಷ ಅರಣ್ಯವಾಸಕ್ಕೆ ಹೋಗುತ್ತಾನೆ. ಸೀತಾದೇವಿಯನ್ನು ರಾವಣನು ಅಪಹರಿಸುತ್ತಾನೆ. ಆಗ ರಾಮನು ಹನುಮಂತ ಮತ್ತು ವಾನರ ಸೇನೆಯ ಸಹಾಯದಿಂದ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸುತ್ತಾನೆ. ನಂತರ ಅಯೋಧ್ಯೆಗೆ ಮರಳಿ ರಾಮರಾಜ್ಯ ಸ್ಥಾಪಿಸುತ್ತಾನೆ. 8ನೇಯದಾಗಿ ಕೃಷ್ಣಾವತಾರ. ಶ್ರೀ ಕೃಷ್ಣಾವತಾರ. ದ್ವಾಪರಯುಗದಲ್ಲಿ ಕಂಸನ ಸಂಹಾರಕ್ಕಾಗಿ ಕೃಷ್ಣನು ಜನಿಸುತ್ತಾನೆ. ಬಾಲ್ಯದಲ್ಲಿ ಅನೇಕ ಅಸುರರನ್ನು ಸಂಹರಿಸುತ್ತಾನೆ. ಗೋವರ್ಧನಗಿರಿಯನ್ನು ಎತ್ತಿ ಭಕ್ತರನ್ನು ಕಾಪಾಡುತ್ತಾನೆ. ನಂತರ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗುತ್ತಾನೆ. ಕುರುಕ್ಷೇತ್ರದಲ್ಲಿ ಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ನೀಡುತ್ತಾನೆ. ಧರ್ಮಕ್ಕಾಗಿ ಹೋರಾಡುವುದು ಕರ್ತವ್ಯ ಎಂಬ ಸಂದೇಶವನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. 9ನೇ ಅವತಾರ ಬುದ್ಧ ಅವತಾರ.
ಕೆಲವು ಪುರಾಣಗಳಲ್ಲಿ ಗೌತಮ್ ಬುದ್ಧರನ್ನು ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ. ಬುದ್ಧನು ಅಹಿಂಸೆ, ದಯೆ ಮತ್ತು ಶಾಂತಿಯ ಮಾರ್ಗವನ್ನು ಜಗತ್ತಿಗೆ ಬೋಧಿಸಿದ್ದನು. ಕೋಪದಿಂದ ಶಾಂತಿ ಸಿಗುವುದಿಲ್ಲ, ಪ್ರೀತಿಯಿಂದ ಮಾತ್ರ ಸಾಧ್ಯ ಎಂದು ಬುದ್ಧನು ಹೇಳುತ್ತಾನೆ. ಪುರಾಣಗಳಲ್ಲಿ ಗೌತಮ್ ಬುದ್ಧನ ಬಗ್ಗೆ ಜಾಸ್ತಿ ವಿವರಣೆ ಇಲ್ಲ. 10ನೇ ಅವತಾರ ಕಲ್ಕಿ ಅವತಾರ. ಇದು ಕೊನೆಯ ಅವತಾರ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಹೆಚ್ಚಾಗುತ್ತದೆ. ಜನರು ಸತ್ಯ ಮತ್ತು ನೀತಿಯನ್ನು ಮರೆತು ಬಿಡುತ್ತಾರೆ. ಆ ಸಮಯದಲ್ಲಿ ವಿಷ್ಣು ದೇವರು ಬಿಳಿ ಕುದುರೆಯ ಮೇಲೆ ಕಲ್ಕಿ ಅವತಾರವಾಗಿ ಬರಲಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ಅವರು ದುಷ್ಟರನ್ನು ಮತ್ತು ಅಧರ್ಮೀಯರನ್ನು ಸಂಹರಿಸಿ ಮತ್ತೆ ಸತ್ಯಯುಗವನ್ನು ಆರಂಭಿಸುತ್ತಾರೆ ಎಂದು ಹೇಳಲಾಗಿದೆ. ಈ ದಶಾವತಾರಗಳ ಅರ್ಥ: ಮತ್ಸ್ಯ ಜ್ಞಾನ ರಕ್ಷಣೆ, ಕೂರ್ಮ ಸಹನೆ, ವರಹ ಭೂಮಿ ರಕ್ಷಣೆ, ನರಸಿಂಹ ಭಕ್ತರನ್ನು ಕಾಪಾಡುವುದು, ವಾಮನ ಅಹಂಕಾರ ನಾಶ, ಪರಶುರಾಮರು ನ್ಯಾಯ, ರಾಮದೇವರು ಆದರ್ಶ ಜೀವನ, ಕೃಷ್ಣ ಜ್ಞಾನ ಮತ್ತು ಧರ್ಮ, ಬುದ್ಧ ಶಾಂತಿ, ಕಲ್ಕಿ ಅಧರ್ಮದ ನಾಶ. ಧರ್ಮ ಉಳಿದರೆ ಜಗತ್ತು ಉಳಿಯುತ್ತದೆ ಎಂಬುದನ್ನು ಈ ಅವತಾರಗಳು ನಮಗೆ ತಿಳಿಸುತ್ತವೆ. ಈ ದಶಾವತಾರ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.